God says today, my dear friend, ನನ್ನ ಪ್ರಿಯ ಸ್ನೇಹಿತರೆ, ದೇವರು ಇಂದು ಹೇಳುತ್ತಿದ್ದಾರೆ, I will heal you. ನಿನ್ನನ್ನು ಸ್ವಸ್ಥ ಮಾಡುತ್ತೇನೆ. I will heal you. ನಿನ್ನನ್ನು ಸ್ವಸ್ಥ ಮಾಡುತ್ತೇನೆ. I will guide you. ನಿನಗೆ ಮಾರ್ಗದರ್ಶನ ಮಾಡುತ್ತೇನೆ. I will restore you. ನಿನ್ನನ್ನು ಪುನರ್ಸ್ಥಾಪಿಸುತ್ತೇನೆ. Do you say, everything is finished in my ನನ್ನ life? ಜೀವಿತದಲ್ಲಿ ಎಲ್ಲ ಮುಗಿದು ಹೋಗಿದೆ ಎಂದು ನೀನು ಹೇಳುತ್ತಿದ್ದೀಯಾ? God says, I will heal you. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಗುಣಪಡಿಸುತ್ತೇನೆ. Yes, my friend, we have a God who heals. ಹೌದು ನನ್ನ ಸ್ನೇಹಿತರೆ, ದೇವರು ಗುಣಪಡಿಸುವ ದೇವರು ನಮಗಿದ್ದಾರೆ. In Exodus 15:26, he says, ವಿಮೋಚನೆ ಕಂಡ 15:26 ಆತನು ಹೇಳುತ್ತಾನೆ, I am the Lord who heals you. ನಾನೇ ನಿಮಗೆ ಆರೋಗ್ಯದಾಯಕನು. Maybe everything has failed in your life. ನಿಮ್ಮ ಜೀವಿತದಲ್ಲಿ ಎಲ್ಲ ವಿಫಲಗೊಂಡಿರಬಹುದು. Maybe your organs have failed. ನಿಮ್ಮ ಅಂಗಗಳು ವಿಫಲಗೊಂಡಿರಬಹುದು. Jesus will resurrect you and heal you right now by his stripes. ಯೇಸು ಸ್ವಾಮಿ ತನ್ನ ಸಾಮರ್ಥ್ಯದಿಂದ ನಿಮ್ಮನ್ನು ಪುನರುತ್ಥಾನಗೊಳಿಸುತ್ತಾನೆ. In Jeremiah 30 and verse 17, ಯೆರೆಮೀಯ 30:17 he says, I will restore you to health. ನಿಮಗೆ ತಿರುಗಿ ಆರೋಗ್ಯ ಕೊಡುತ್ತೇನೆ ಎಂದು ಹೇಳುತ್ತಾನೆ. I will heal your wounds. ನಿಮ್ಮ ಗಾಯಗಳನ್ನು ನಾನು ಸ್ವಸ್ಥಪಡಿಸುತ್ತೇನೆ. You are called as an outcast. ನೀವು ಅನ್ಯರು ಎಂದು ಕರೆಯಲ್ಪಟ್ಟಿದ್ದೀರಿ. You are called as an orphan. ನೀವು ಅನಾಥರು ಎಂದು ಕರೆಯಲ್ಪಟ್ಟಿದ್ದೀರಿ. No, ಇಲ್ಲ, I will not allow you to be in that position anymore. ಇನ್ನು ಮುಂದೆ ಆ ಸ್ಥಾನದಲ್ಲಿ ನಿಮ್ಮನ್ನು ಇರುವುದಕ್ಕೆ ನಾನು ಬಿಡುವುದಿಲ್ಲ. I will restore you. ನಿಮ್ಮನ್ನು ಪುನರ್ಸ್ಥಾಪಿಸುತ್ತೇನೆ. I'll restore your dignity. ನಿಮ್ಮ ಘನತೆಯನ್ನು ಪುನರ್ಸ್ಥಾಪಿಸುತ್ತೇನೆ. I will restore the health of your life. ನಿಮ್ಮ ಜೀವಿತದ ಆರೋಗ್ಯ ಪುನರ್ಸ್ಥಾಪನೆ ಮಾಡುತ್ತೇನೆ. I will restore the health of your family. ನಿಮ್ಮ ಕುಟುಂಬದ ಆರೋಗ್ಯ ಪುನರ್ಸ್ಥಾಪಿಸುತ್ತೇನೆ. I will restore the health of your soul. ನಿಮ್ಮ ಪ್ರಾಣದ ಆರೋಗ್ಯ ಪುನರ್ಸ್ಥಾಪಿಸುತ್ತೇನೆ. I will restore the health of your education. ನಿಮ್ಮ ಶಿಕ್ಷಣದ ಪುನರ್ಸ್ಥಾಪನೆ ಮಾಡುತ್ತೇನೆ. I will take you to great heights. ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. I will heal all your wounds. ನಿಮ್ಮ ಎಲ್ಲ ಗಾಯಗಳನ್ನು ವಾಸಿ ಮಾಡುತ್ತೇನೆ. The wounds caused by wicked people. ದುಷ್ಟ ಜನರಿಂದ ಬಂದಂತಹ ಗಾಯಗಳು, The wounds caused by the problems of life. ಜೀವಿತದ ಸಮಸ್ಯೆಗಳಿಂದ ಬಂದಂತ ಗಾಯಗಳು, The wounds caused by the wicked devil. ದುಷ್ಟ ಸೈತಾನನಿಂದ ಆದಂತ ಗಾಯಗಳು, The wounds caused by sin. ಪಾಪದಿಂದ ಆದ ಎಲ್ಲ ಗಾಯಗಳು I will heal it. ನಾನು ಗುಣಪಡಿಸುತ್ತೇನೆ. Today, Jesus is healing everything. ಎಲ್ಲವನ್ನು ಇಂದು ಯೇಸು ಗುಣಪಡಿಸುತ್ತಿದ್ದಾರೆ. Father, ತಂದೆಯೇ, heal the wounds of your people, ನಿನ್ನ Lord. ಜನರ ಗಾಯಗಳನ್ನು ವಾಸಿ ಮಾಡು ಕರ್ತನೆ. The wounds in their souls. ಅವರ ಪ್ರಾಣದ ಗಾಯಗಳು, Bring them back to love, ಪ್ರೀತಿಗೆ ಅವರನ್ನು ತೆಗೆದುಕೊಂಡು ಬಾ. to love you, ನಿಮ್ಮನ್ನು ಪ್ರೀತಿಸುವುದಕ್ಕೆ, and to enjoy your love from this moment. ಈ ಕ್ಷಣದಿಂದ ನಿಮ್ಮ ಪ್ರೀತಿ ಅನುಭವಿಸುವಂತೆ Give them healing in their families. ಅವರ ಕುಟುಂಬದಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡು. Bless their family life. ಅವರ ಕುಟುಂಬ ಜೀವಿತ ಆಶೀರ್ವದಿಸು. Let there be peace. ಅಲ್ಲಿ ಸಮಾಧಾನವಿರಲಿ, Let there be oneness. ಅಲ್ಲಿ ಏಕತೆ ಇರಲಿ. Lord, restore the joy in their family ಅವರ life. ಕುಟುಂಬ ಜೀವಿತದಲ್ಲಿ ಆನಂದ ಪುನರ್ಸ್ಥಾಪನೆ ಮಾಡು. Whatever needs they may have in their family life, provide it in Jesus' name. ಅವರ ಕುಟುಂಬ ಜೀವಿತಕ್ಕೆ ಏನೆಲ್ಲ ಬೇಕಾಗಿದೆಯೋ ಯೇಸುವಿನ ನಾಮದಲ್ಲಿ ಅವರಿಗೆ ಒದಗಿಸಿಕೊಡು. Now do it, Lord. ಈಗಲೇ ಅದನ್ನು ಮಾಡು ಕರ್ತನೆ. Give them a job. ಅವರಿಗೆ ಉದ್ಯೋಗ ಕೊಡು. If they need a child, give them a ಅವರಿಗೆ child. ಮಗು ಬೇಕಾಗಿದ್ದರೆ ಕರ್ತನೆ ಮಗುವನ್ನು ಅನುಗ್ರಹ ಮಾಡು. If they need a house, give them a house. ಮನೆ ಬೇಕಾದ್ರೆ ಮನೆ ಅನುಗ್ರಹ ಮಾಡು. If they need peace in their borders, give it to them. ಅವರ ಪ್ರಾಂತ್ಯದಲ್ಲಿ ಸಮಾಧಾನ ಬೇಕಾದರೆ ಅವರಿಗೆ ಒದಗಿಸಿಕೊಡು. Heal their wounds. ಅವರ ಗಾಯಗಳನ್ನು ಕಟ್ಟು. Heal every sick body in Jesus' name. ಎಲ್ಲ ರೋಗದ ದೇಹಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ. Right now, your organs come back to life in Jesus' name. ಈಗಲೇ ಅಂಗಾಂಗಗಳು ಜೀವಕ್ಕೆ ಯೇಸುವಿನ ನಾಮದಲ್ಲಿ ತಿರುಗಿ ಬರಲಿ. Lily, ಲಿಲ್ಲಿ, you're hearing voices, ನೀನು ಧ್ವನಿಯನ್ನು ಕೇಳ್ತಾ ಇದ್ದಿ. and your body is becoming sick after these voices come. ಈ ಧ್ವನಿಗಳ ಬಂದ ನಂತರ ನಿನ್ನ ದೇಹದಲ್ಲಿ ಅನಾರೋಗ್ಯತೆ ಉಂಟಾಗುತ್ತದೆ. Jesus delivers you right now. ಈಗಲೇ ಯೇಸು ನಿನ್ನನ್ನು ಗುಣಪಡಿಸುತ್ತಿದ್ದಾರೆ. You wicked devils, leave her in Jesus' name. ದುಷ್ಟ ಸೈತಾನನು ಯೇಸುವಿನ ನಾಮದಲ್ಲಿ ಅವಳನ್ನು ಬಿಟ್ಟು ಹೋಗಲಿ. And every evil power which is affecting everyone who is crying in the same way, be healed, delivered in Jesus' name. ಅದೇ ರೀತಿಯಾಗಿ ಎಷ್ಟು ಜನರು
ದುಷ್ಟನ ಆಕ್ರಮಣಕ್ಕೆ ಒಳಗಾಗಿದ್ದಾರೋ ಯೇಸುವಿನ ನಾಮದಲ್ಲಿ ಅವರು ಸ್ವಸ್ಥರಾಗಲಿ. By the power of the Holy Spirit, ಪವಿತ್ರಾತ್ಮನ ಸಾಮರ್ಥ್ಯದಿಂದ God is giving you a new life. ದೇವರು ನಿಮಗೆ ಹೊಸ ಜೀವಿತ ಕೊಡುತ್ತಿದ್ದಾನೆ. Jesus, ಯೇಸುವೇ, deliver your people, Lord. ನಿನ್ನ ಜನರನ್ನು ಬಿಡುಗಡೆ ಮಾಡು, Heal them. ಅವರಿಗೆ ಸ್ವಸ್ಥತೆ ಮಾಡು, Heal their minds. ಅವರ ಮನಸ್ಸನ್ನು ಸ್ವಸ್ಥ ಮಾಡು, Take away every depression. ಎಲ್ಲ ಒತ್ತಡ ತೆಗೆದುಹಾಕು, Every oppression in their spirits, let it stop and come out. ಮತ್ತು ಅವರ ಆತ್ಮದಲ್ಲಿದ್ದಂತ ಎಲ್ಲ ಒತ್ತಡ ಅದು ನಿಂತು ಹೊರಗಡೆ ಬರಲಿ. Let them be free to enjoy your power ನಿನ್ನ ಸಾಮರ್ಥ್ಯ ಅನುಭವಿಸುವುದಕ್ಕೆ ಅವರು ಸ್ವತಂತ್ರರಾಗಲಿ and accomplish great things. ಮತ್ತು ಬೇಗನೆ ಅವರು ಸಾಧಿಸಲಿ. Thank you, Lord, for this blessing. ಈ ಆಶೀರ್ವಾದಕ್ಕಾಗಿ ವಂದನೆ. You will never allow them to be an outcast or an orphan. ಮತ್ತೆ ಅನ್ಯರು ಅಥವಾ ಅನಾಥರಾಗಿ ಬಿಡುವುದು ನೀನು ಈಗ ಮುಂದೆ ಬಿಡುವುದಿಲ್ಲ. You are healing them, ನೀನು ಅವರಿಗೆ ಸ್ವಸ್ಥತೆ ಮಾಡುತ್ತಿದ್ದಿ, restoring everything. ಎಲ್ಲವನ್ನು ಪುನರ್ಸ್ಥಾಪಿಸುತ್ತಿ. Thank you for the blessing. ಆಶೀರ್ವಾದಕ್ಕಾಗಿ ವಂದನೆ In Jesus' name, ಯೇಸುವಿನ ನಾಮದಲ್ಲಿ amen. ಆಮೇನ್. This is God's promise for you. ನಿಮಗಾಗಿ ಇದು ದೇವರ ವಾಗ್ದಾನವಾಗಿದೆ. My friend, would you call the prayer tower? ನೀವು ನನ್ನ ಸ್ನೇಹಿತರೆ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡುವೀರಾ? The telephone prayer tower is open 24 hours a day for you. ದೂರವಾಣಿ ಪ್ರಾರ್ಥನಾ ಗೋಪುರ 24 ಗಂಟೆಗಳ ಕಾಲ ನಿಮಗಾಗಿ ತೆರೆದಿರುತ್ತದೆ. Share the testimonies of the miracles you have received through this prayer ಮತ್ತು ಪ್ರಾರ್ಥನೆ ಮೂಲಕ ನೀವು ಹೊಂದಿಕೊಂಡಂತ ಸಾಕ್ಷಿಗಳನ್ನು ಹಂಚಿಕೊಂಡಿರಿ. and come to the prayer tower too. ಮತ್ತು ಪ್ರಾರ್ಥನಾ ಗೋಪುರಕ್ಕೆ ಕೂಡ ಬನ್ನಿರಿ. Go to our website, ನಮ್ಮ ವೆಬ್ಸೈಟ್ಗೆ ಹೋಗಿರಿ, jesuscalls.org, jesuscalls.org, and download our app, ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ. Jesus Calls. ಯೇಸು ಕರೆಯುತ್ತಾನೆ. It'll be a blessing to you. ಅದು ನಿಮಗೆ ಆಶೀರ್ವಾದಕರವಾಗಿರುತ್ತದೆ. And also don't forget to share this message with everybody. ಎಲ್ಲರಿಗೂ ಈ ಸಂದೇಶ ಹಂಚಿಕೊಳ್ಳುವುದಕ್ಕೆ ಮರೆತು ಹೋಗಬೇಡಿರಿ. This prayer will transform lives. ಈ ಪ್ರಾರ್ಥನೆ ನಿಮ್ಮ ಜೀವಿತ ಬದಲಾಯಿಸುತ್ತದೆ They will bless you. ಮತ್ತು ಅವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. Press the notification and also subscribe. ನೋಟಿಫಿಕೇಶನ್ ಒತ್ತಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. God bless you till we meet tomorrow. ನಾಳೆ ಭೇಟಿಯಾಗುವ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ.